ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ರಾಜ್ಯದಲ್ಲಿ ದುಬಾರಿ ಆಗಿದ್ದ ಟಿಕೆಟ್ ದರಕ್ಕೆ ಈಗ ರಾಜ್ಯ ಸರ್ಕಾರ ಕಡಿವಾಣ ಹಾಕಿರುವಂಥದ್ದು. ಎಸ್, ಇದ್ರ ಬಗ್ಗೆ ಮಾತಾಡಲು ಚಲನಚಿತ್ರ ವಾಣಿಜ್ಯ ಮಂಡಳಿ ಸುರೇಶ್ ಅವರು ನಂಬಿದ್ದಾರೆ. ಅವ್ರನ್ನೇ ಮಾತಾಡ್ಸೋತಾನೆ. ಸರ್, ಈಗ 200 ರೂಪಾಯಿಗಿಂತ ಮೀರಬಾರ್ದು ಅನ್ನುವಂಥದ್ದಿದೆ. ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಇದು ಹೊಡೆತ ಆಗುತ್ತೆ ಅನ್ನುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು? ನೋಡಿ, ಈಗ ಇದನ್ನು 2016ರಿಂದ ನಡೀತಾ ಇದೆ. ಇದನ್ನು ಇಂಪ್ಲಿಮೆಂಟೇಷನ್ ಆಫ್ 200 ರೂಪೀಸ್ ಟಿಕೆಟು ಯಾತಕ್ಕೋಸ್ಕರ? ಕನ್ನಡ ಉಳಿವಿಗೋಸ್ಕರ. ಕನ್ನಡ ನಮ್ಮ ಉಳಿದು ಬೆಳೆಸಿ ಕನ್ನಡ ಚಿತ್ರರಂಗ ಉಳಿಬೇಕು, ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು 2016ರಲ್ಲೇ ಮಾಡಿದರು. ಯಾವುದೋ ಒಂದು ಕಾರಣಾಂತರದಿಂದ ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಆ ಕಾರಣಗಳು ಹೇಳ್ತಾ ಹೋದರೆ ಸುಮ್ಮನೆ ಚರ್ಚೆಗಳು ಜಾಸ್ತಿ ಆಗ್ತವೆ. ಅದಕ್ಕೆ ನಾನು ಇದ್ದೆ 2016ರಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. 2023-24 ಅಧ್ಯಕ್ಷ ಆಗಿದ್ದೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದಾಗ ಇದು ಸೇಮ್ ಮುಖ್ಯಮಂತ್ರಿಗಳು ಬಂದಿದ್ದಕ್ಕೆ ನಮ್ಗೆ ಅನುಕೂಲ ಆಯಿತು. ಇದ್ರ ಹಿಂದೆ ಗಟ್ಟಿಯಾಗಿ ನಿಂತು ಹೋರಾಟ ಮಾಡಿದ ವ್ಯಕ್ತಿ ಸಾರಾ ಗೋವಿಂದ್ ಅವರು. ಯಾರು ನಾನು ಮಾಡಿದ್ದೀನಿ, ನೀನು ಮಾಡಿದ್ದೆ ಕೇಳ್ಕೊಂತಾರೆ. ನಾನು ಐ ಡೋಂಟ್ ಅಗ್ರಿ ವಿತ್ ದೆಮ್. ಇಟ್ ಇಸ್ ಓನ್ಲಿ ಬಿಕಾಸ್ ಸಾರಾ ಗೋವಿಂದ್ ನಮ್ಮ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಆಮೇಲೆ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಒಂದಾಗಿ ಸಾರಾ ಗೋವಿಂದ್ ನೇತೃತ್ವದಲ್ಲಿ ಮಾಡಿದ್ದಕ್ಕೆ ಇದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದು ಏನು ಮುಖ್ಯವಾಗಿ 3 ಜನ ಕಾರಣಕ್ಕೆ ಗೊತ್ತಾಗ್ತಾರೆ. ಒಂದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಜೀಫನ್ 3 ಜೊತೆ ಒಡನಾಟ ಚೆನ್ನಾಗಿದ್ದೆ. ಅವರು ಕನ್ನಡ ಚಿತ್ರರಂಗ ಅವರು ಏನು ಸುಮ್ಮನೆ ಮಾಡಿಲ್ಲ. ಅವರು ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ದೇ ಹ್ಯಾವ್ ಟೇಕನ್ ಎ ಮೇಡ್ ಇನ್ R&D ಎಲ್ಲ ಮಾಡಿಕೊಂಡು ಇದರಿಂದ ಏನು ತೊಂದರೆ ಆಗ್ತಿದೆ ಅಂತ ಗಟ್ಟಿಯಾದ ತೊಗೊಂಡು ಪ್ರೊಸೀಜರ್ ವಯಲೇಷನ್ ಮಾಡದೆ ಕಾನೂನು ರೀತಿಯಲ್ಲಿ ಮಾಡಿ ನಿನ್ನೆ ಆರ್ಡರ್ ಇಶ್ಯೂ ಮಾಡಿದ್ದು ಹೋಮ್ ಡಿಪಾರ್ಟ್ಮೆಂಟು. ಅದಕ್ಕೆ ಯಾರು ಅಬ್ಜೆಕ್ಷನ್ ಇದೆ ಹಾಕಿ ಅಂತ ಕೇಳಿದ್ರೆ ಕೆಲವರೆಲ್ಲ ಹೋಗಿದ್ದಾರೆ, ತಪ್ಪೇನಿಲ್ಲ. ಯಾಕಂದ್ರೆ ದೊಡ್ಡ ನಿರ್ಮಾಪಕರು ದೊಡ್ಡ ಸಿನಿಮಾ ಮಾಡಿದಾಗ ಅವ್ರು ಹಾಕಿರೋ ಬಂಡವಾಳ ಇವಾಗ ಕನ್ನಡ ಚಿತ್ರ ಕೆಲವೆಲ್ಲ 150-200 ಕೋಟಿ ಬಂಡವಾಳಗಳು ಹಾಕ್ಯಾರೆ. ಅವ್ರ ಹಿತದೃಷ್ಟಿಯಿಂದ ಅವ್ರಿಗೂ ಕಾಪಾಡಿಕೊಂಡು ಅವ್ರಿಗೂ ಯಾವ ಥರ ಮಾಡಬೇಕು ಅನ್ನೋ ನಾವು ಚಿಂತನೆ ಮಾಡಿ ವಾಣಿಜ್ಯ ಮಂಡಳಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ 200 ಟಿಕೆಟ್ ಮಾಡೋಂಥ ಕೆಲಸ ಅವರೂ ಕೂಡ ನಮ್ಮ ಕೈ ಜೋಡಿಸಿ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅವರ ವೆಲ್ಫೇರ್ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ದೇ ಹ್ಯಾವ್ ಇನ್ವೆಸ್ಟೆಡ್ ಮನಿ ಇನ್ ಕ್ರೋರ್ಸ್. ಮುಂದಿನ ದಿನಗಳಲ್ಲಿ 200 ರೂಪಾಯಿ ಮಾಡೋದ್ರಿಂದ ಆ ರೇಂಜ್ ಬಜೆಟ್ ಮಾಡೋದಂಗಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕಾಮನ್ ಮ್ಯಾನಿಗೂ ಕೂಡ ಇದಕ್ಕೆ ಯಾವುದೋ ಮಲ್ಟಿಪ್ಲೆಕ್ಸ್ ಆಗ್ಬೋದು. ಮಲ್ಟಿಪ್ಲೆಕ್ಸ್ಗಳು ಕಂಪೇರ್ಡ್ ಅದರ್ ಸ್ಟೇಟ್, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ಅವ್ರದ್ದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಲ್ಲಿರೋಂಥ ರೇಟೇ ಬೇರೆ, ಇಲ್ಲಿ ರೇಟ್. ಯಾಕಂದರೆ ನಾವು ಕನ್ನಡಿಗರು, ಬೆಂಗಳೂರಿನವರು, ನಾವು ಹೃದಯ ಶ್ರೀಮಂತ ಒಳ್ಳೆಯವರು ಕರೆಕ್ಟು. ಹಂಗಂತ ಬಿಟ್ಟು ಎಲ್ಲ ಎಷ್ಟೋ ಶಾಂತಿಪ್ರಿಯರಾಗಿರ್ತೀವಿ. ಸರ್ಕಾರ ಒಂದು ಗಟ್ಟಿಯಾದ ನಿರ್ಧಾರ ತೊಗೊಂಡು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದಕ್ಕೆ ಮೂಲ ಕಾರಣಭೂತರಾದ ಇದಕ್ಕೆ ಹಿಂದೆ ಕಷ್ಟಪಟ್ಟಿದ್ದಂಥ ಹಿಂದೆ 2000 ಸಾರಾ ಗೋವಿಂದ್ ಅಧ್ಯಕ್ಷರು, ನಾನು ಸೆಕ್ರೆಟರಿ ಆಗಿದ್ದೆ. ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕೂಡ ಅವರೇ ಸಪೋರ್ಟ್ ಮಾಡೋದು. ನಿರಂತರವಾಗಿ ಕನ್ನಡ ಚಿತ್ರರಂಗ ಉಳಿಲಿ ಬೆಳೀಲಿ ಅಂತ ಹೋರಾಟ ಮಾಡಿ ಸಾರಾ ಗೋವಿಂದರು ಕೂಡ ಈ ಮೂಲಕ ಅಭಿನಂದಿಸ್ತಾ ನಾನು ಅವ್ರಿಗೂ ಒಳ್ಳೇದಾಗಲಿ. ಇದನ್ನು ಗಟ್ಟಿಯಾಗಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇನ್ನು 15 ದಿನ ಇದೆ. ಅದು ಮಾಡೋ ತನಕ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕ ನಿರ್ಮಾಪಕರು ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ. ಓಕೆ ಸರ್, ಇವಾಗ ಏನಾಗುತ್ತೆ ಅಂದರೆ ಇವಾಗ ಧ್ವನಿ ಎತ್ತುತ್ತಾರೆ. ನಾವು 3 ಕೋಟಿ ಹಾಕಿ ಸಿನಿಮಾಗಳನ್ನ ಮಾಡಿದ್ದೀವಿ, ಈಗ 200 ರೂಪಾಯಿ ನೀವು ಮಾಡ್ತಾ ಇದ್ದೀರಾ ಅಂದಾಗ ಧ್ವನಿ ಎತ್ತುತ್ತಾರೆ. ಸೊ ನಿಮ್ಮ ಪ್ರತ್ಯುತ್ತರ ಹೇಗಿರುತ್ತೆ? ನಾನು ಹೇಳಿದ್ದೆ, ಅವರು ಕೂರಿಸಿ ಮಾತಾಡಿಸಿ ಅದಕ್ಕೆ ಅವ್ರಿಗೆ ಯಾವ ಥರ ನಾವು ಸಜೆಷನ್ ಕೊಟ್ಟು ಹೆಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅವ್ರು ಮಾಡಿದ್ದು ಪಾಪ ಮಾಡಿರ್ತಾರೆ. ಮಾಡಿದಾಗ ಅವ್ರು ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಅದು ವಾಣಿಜ್ಯ ಮಂಡಳಿ ಇದೆ. ವಾಣಿಜ್ಯ ಮಂಡಳಿ ಇಟ್ಸ್ ಓನ್ ಡಿಸಿಷನ್. ಅದು ನಾವು ಇರ್ತೀವಿ ಕಮಿಟಿಲಿ ಸರಿ ಮಾಡುವಂಥ ಕೆಲಸ ಮಾಡ್ತೀನಮ್ಮ. ಈ ಹಿಂದೆ 1200 ಚಿತ್ರಮಂದಿರಗಳಿತ್ತು, ಬಟ್ ಈಗ 600 ಚಿತ್ರಮಂದಿರಗಳಾಗಿವೆ. ಇನ್ನು ಮುಂದೆ ಆದರೂ ಚಿತ್ರಮಂದಿರಗಳು ಬೆಳೆಯುವಂಥ ಪರಿಸ್ಥಿತಿ ಬರುತ್ತಾ? ಖಂಡಿತವಾಗಲೂ ಇದು ಒಂದು ಗುಡ್ ಸೈನ್. ಹ್ಯಾಟ್ಸ್ ಆಫ್ ಟು ನಮ್ಮ ಸರ್ಕಾರಕ್ಕೆ. ಭಾಳ ವರ್ಷಗಳಿಂದ ನಡೆದುಕೊಂಬಂಥ ಹೋರಾಟಕ್ಕೆ ಜಯ ಸಿಕ್ಕಂಗೆ ಮಾಡಿದರೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿ. ಯಾವುದೇ ಅಬ್ಜೆಕ್ಷನ್ ಬಂದು ಸರ್ಕಾರ ಅದಕ್ಕೆ ಪವರ್ ಟು ಇಂಪ್ಲಿಮೆಂಟ್ ಥಿಂಗ್ಸ್. ಎಷ್ಟು ಜನ ಆಗ್ಬೋದು? 100 ಜನ 200 ಜನ ಪ್ರೊಡ್ಯೂಸರ್ ಎಲ್ಲ 2-3 ಜನ ಆಗಿದಾಗ ಅವ್ರಿಗೂ ಕರೆಸ್ಲಿಕ್ಕೆ ಅವ್ರಿಗೆ ಅನುಕೂಲ ಆ ಥರ ಮಾಡಿ ಮುಂದಿನ ದಿನಗಳೇ ಇದನ್ನು ಸರಿ ತೋರಿಸೋದು ಕೆಲಸ ಮಾಡಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.